ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನ ತಾಯಂದರು ಮಕ್ಕಳಿಗೆ ಸಾಧ್ಯವಾದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಏನೆಲ್ಲ ಮಾಡಿಕೊಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಅದರಲ್ಲಿ ನಾನು ಒಬ್ಬಳು. ಸೊ ನಾನು ಅದಕ್ಕೆ ಇಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಬಟರ್ ಕುಕ್ಕೀನ ಮಾಡ್ತಾಯಿದ್ದೀನಿ. ನಾನು ಜೋಳದ ಹಿಟ್ಟನ್ನ ಬಳಸಿ ಕೂಡ ಕುಕ್ಕೀಸ್ಗಳನ್ನ ಮಾಡಿದ್ದೀನಿ. ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಗೋಧಿ ಹಿಟ್ಟು ಮತ್ತು ಬೆಣ್ಣೆ, ಸಕ್ಕರೆ ಅಷ್ಟೇ ಯೂಸ್ ಮಾಡಿರುವಂಥದ್ದು. ನಾನಿಲ್ಲಿ 150 ಗ್ರಾಮಷ್ಟು ಬೆಣ್ಣೆ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಸಿಗುವಂಥದ್ದನ್ನ ಹಾಕಿದ್ದೀನಿ. ಜೊತೆಗೆ ಅದಕ್ಕೆ ಅರ್ಧ ಕಪ್ಪು ಪೌಡರ್ ಶುಗರ್ನ ಹಾಕ್ಕೊಂಡು ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅದಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ಒಂದು ಸಲ 1 ಕಪ್ ಹಾಕಿ ಅದಾದಮೇಲೆ ಒಂದು ಅರ್ಧ ಕಪ್ನ ಹಾಕಿ ಗ್ರ್ಯಾಜುಯಲಿ ಆ್ಯಡ್ ಮಾಡ್ತಾ ಬಂದೆ. ಅದಾದಮೇಲೆ ನನಗೆ 1 ಟೇಬಲ್ ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಅಂದರೆ ಮೆತ್ತಗೆ ಅದ್ರ ಟೆಕ್ಸ್ಚರ್ ಬೆಣ್ಣೆ ಥರನೇ ಇರುತ್ತೆ. ಅದಕ್ಕೆ ನಾನು ಕಲಸಿ ಎತ್ತಿಟ್ಕೊಂಡೆ. ಒಂದಕ್ಕೆ ನಾನಿಲ್ಲಿ ಕೋಕೋ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಇನ್ನೊಂದಕ್ಕೆ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನು ವೆನಿಲಾ ಎಸೆನ್ಸು ಮತ್ತು ಕೋಕೋ ಪೌಡ್ರ್ ಹಾಕಿ ಅಂದರೆ 2 ಈಕ್ವಲ್ ಡಿವೈಡ್ ಮಾಡಿಕೊಂಡೆ. ಅದಕ್ಕೆ ಒಂದಕ್ಕೆ ಕೋಕೋ ಪೌಡ್ರ್ ಹಾಕಿ ಒಂದಕ್ಕೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ನಾನು ಒಂದು ಬಟರ್ ಪೇಪರ್ ಮುಖಾಂತರ ಸಾಧ್ಯವಾದಷ್ಟು ಚಪಾತಿ ಒತ್ತೋ ಇದರಲ್ಲೇ ಒತ್ಕೊಂಡೆ. ಅದರಲ್ಲೂ ಒತ್ಕೋಬೋದು. ಇಲ್ಲ ಅಂತಂದರೆ ಕೈಯಲ್ಲೇ ಪ್ರೆಸ್ ಮಾಡ್ತಾ ಕೂಡ ಮಾಡ್ಕೋಬೋದು. ಒಂದು ಸಣ್ಣ ಉಂಡೆಗಳನ್ನ ತೊಗೊಂಡು ಕೈಯಲ್ಲಿ ಕೂಡ ಪ್ರೆಸ್ ಮಾಡಿ ಅದು ಶೇಪ್ ಕೊಡ್ಕೋಬೋದು. ನಾನು ಮುಂಚೆ ಹಾಗೆ ಮಾಡ್ತಿದ್ದೆ. ಬಟ್ ಈಗ ನಾನು ಕಟರ್ಸ್ನ ತಗೊಂಡಿದ್ದೀನಿ. ಸೊ ಅದರ ಸಹಾಯದಿಂದ ನನಗೆ ಬೇಕಾಗಿರುವಂಥ ಎಲ್ಲ ಥರ ಶೇಪ್ಗಳಲ್ಲೂ ತುಂಬ ಚಿಕ್ಕದನ್ನು ಯೂಸ್ ಮಾಡಿ ನನಗೆ ಬೇಕಾಗಿರೋ ಶೇಪ್ಗಳನ್ನ ಕಟ್ ಮಾಡಿ ಎತ್ತಿಟ್ಕೊಂಡೆ. ಕೋಕೋ ಪೌಡರ್ದು ಕೂಡ ಅದೇ ರೀತಿ ಮಾಡಿಕೊಂಡೆ. ವೆನಿಲಾ ಎಸೆನ್ಸ್ದು ಕೂಡ ಅದೇ ರೀತಿ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಒಂದು ತಿಂದರೆ ಮತ್ತೊಂದು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅಂಗಡಿಲಿ ಸಿಗುವಂಥ ಬಿಸ್ಕೆಟ್ಗಳ ರುಚಿ ಹೇಗೆ ನಮ್ಮ ಮಕ್ಕಳುಗಳಿಗೆ ತಿಂದಾದ್ಮೇಲೆ ಒಂದು ತಿನ್ನಬೇಕು ಅನಿಸುತ್ತೆ, ಅದೇ ರೀತಿಯೇ ಟೇಸ್ಟ್ ಇದೆ. ಶುಗರ್ನ ನಮ್ಮ ಟೇಸ್ಟಿಗೆ ತಕ್ಕನಾಗಿ ಆ್ಯಡ್ ಮಾಡ್ಕೋಬೋದು ಮನೇಲೇ ಮಾಡೋದ್ರಿಂದ. ನಾನು ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಸ್ವಲ್ಪ ಕಡಿಮೆನೇ ಬಳಸ್ಕೊಂಡಿದ್ದೀನಿ. ಅಂದರೆ ನಾರ್ಮಲ್ ಆಗಿದೆ ನಾನು ಹಾಕಿರೋ ಶುಗರ್ ಕ್ವಾಂಟಿಟಿ. ಇದಾದಮೇಲೆ ನಾನು ಏರ್ ಫ್ರೈಯರಲ್ಲಿ ಬೇಕ್ ಮಾಡಿಕೊಂಡೆ. 160 ಡಿಗ್ರಿ ಸೆಲ್ಸಿಯಸಲ್ಲಿ 12ರಿಂದ 15 ನಿಮಿಷ, 12 ನಿಮಿಷ, 13 ನಿಮಿಷ, 15 ನಿಮಿಷ ಆ ಥರ ಕೊಡ್ಕೋಬೋದು. ನಾನಿಲ್ಲಿ 160 ಡಿಗ್ರಿಲಿ 12ರಿಂದ 13 ನಿಮಿಷ ನಾನು ಅದನ್ನು ಬೇಕ್ ಮಾಡಿಕೊಂಡೆ. ಕ್ರಿಸ್ಪಿಯಾಗಿ ಬಂದಿತ್ತು. ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಬಳಸಿಲ್ಲ. ಆದ್ರೂ ಅದ್ರ ಮುರಿದಾಗ ಅದ್ರದ್ದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿತ್ತು ಅಂತ, ಮತ್ತು ತಿನ್ನಬೇಕಾದ್ರೂ ಅಷ್ಟೇ ರುಚಿಯಾಗಿತ್ತು. ಮತ್ತು ಇದನ್ನು ನಾವು ಅಪ್ ಟು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು. ನೀವು ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.